ಕೆಆರ್ಪೇಟೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾಯಿತೆ ರೈತನ ಜೀವನಾಡಿ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಎತ್ತೊಂದು ಬಲಿಯಾಗಿದೆ. ಗಂಟು ರೋಗದಿಂದ ಬಳಲುತ್ತಿದ್ದ ಎತ್ತು ಇಂದು ಸಾವನ್ನಪ್ಪಿದ್ದು, ಈ ಸಾವಿಗೆ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿ ರೈತರು ಪಶು ಆಸ್ಪತ್ರೆಯ ಮುಂದೆ ಬೃಹತ್ ಧರಣಿ ಆರಂಭಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ರೈತರೊಬ್ಬರು ಸುಮಾರು 2 ಲಕ್ಷ ರೂಪಾಯಿ ನೀಡಿ ಪ್ರೀತಿಯಿಂದ ಸಾಕಿದ್ದ ಎತ್ತು ಇಂದು ಗಂಟು ರೋಗದ ತೀವ್ರತೆಗೆ ಸಿಲುಕಿ ಕೊನೆ ಉಸಿರೆಳೆದಿದೆ. ಕಣ್ಣೆದುರೇ ಎತ್ತು ಪ್ರಾಣ ಬಿಡುತ್ತಿರುವುದನ್ನು ನೋಡಿದ ರೈತರು ಆಕ್ರೋಶದ ಕಟ್ಟೆ ಒಡೆದಿದ್ದು ಪಶು ಆಸ್ಪತ್ರೆಯ ಮುಂಭಾಗ ಧರಣಿ ಕುಳಿತಿದ್ದಾರೆ. ಕಳೆದ 7 ವರ್ಷಗಳಿಂದ ಪಟ್ಟಣದಲ್ಲಿ ಯಾವುದೇ ಜಾನುವಾರುಗಳಿಗೆ ರೋಗ ನಿರೋಧಕ ಲಸಿಕೆಯನ್ನ ಹಾಕಿಲ್ಲ. ಗಂಟು ರೋಗ ಹರಡುತ್ತಾ ಇದ್ರೂ ಕೂಡ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ಈ ಹಠಮಾರಿ ಧೋರಣೆ ಹಾಗೂ ಕರ್ತವ್ಯ ಲೋಪವೇ ಎತ್ತು ಸಾವನ್ನಪ್ಪಲು ನೇರ ಕಾರಣ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ ಹೋಸಲಿ ಮಾಡಿಲ್ಲ ಸರ್, ನೀವು ದಯವಿಟ್ಟು ಬೇಜಾರು ಮಾಡ್ಕೊಂಡು ಹೋಸಲಿ ಮಾಡಿಲ್ಲ ಸರ್, ಮಾಡಿಲ್ಲ. ನಾವು ಕಾಸು ಕೊಟ್ಟು ಮಾಡ್ಕೊಂಡಿದ್ದೀವಿ ಸರ್, ಈಗ ನಾವು ಸ್ವಂತ ಮಾಡ್ಕೊಂಡಿದ್ದೀವಿ ಸರ್. ಆಯ್ತು, ನಿಮ್ಮ ಮಾತೇ ಬರ್ತೀನಿ ಸರ್. ಸರ್ ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ ಕೇಳಿ ಸರ್, ನಿಮ್ಮ ಮಾತೇನ ಬರ್ತೀನಿ. 365 ಮಾಡ್ತಾ ಇದ್ದೀನಿ, ಒಪ್ಕೊಂಡೆ. ಈ ಟೌನ್ ಅಲ್ಲಿ 15 ದನಿಗೆ ವ್ಯಾಕ್ಸಿನ್ ಖಾಲಿ ಆಗಿದ್ದೀರಾ, ನೀವು ಅದಕ್ಕೆ ಜವಾಬ್ದಾರಿ ತಗೊಂಡಿದ್ದೀರಾ? ಆ ಕಷ್ಟ ಬರ್ಬೇಕಿತ್ತಾನೆ ನೀವು. ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಎತ್ತುಗಳನ್ನ ಸಾಕ್ತೀವಿ, ಆದ್ರೆ ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಲಸಿಕೆ ನೀಡಿದ್ರೆ ನಮ್ಮ ಎತ್ತು ಉಳಿತಾ ಇತ್ತು. 7 ವರ್ಷಗಳಿಂದ ಲಸಿಕೆ ಕಾರ್ಯಕ್ರಮ ನಡೆದಿಲ್ಲ ಅಂದ್ರೆ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಪ್ರತಿಭಟನಾ ನಿರತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯ ಪಶು ಆಸ್ಪತ್ರೆಯ ಮುಂದೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಮೃತಪಟ್ಟ ಎತ್ತಿಗೆ ಸೂಕ್ತ ಪರಿಹಾರ ಕೊಡಬೇಕು ಮತ್ತು ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್.